ಪ್ರಾಣಮುದ್ರೆ ಮಾಡೋದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಕಣ್ಣಿನ ದೃಷ್ಟಿ ಸುಧಾರಣೆಯಾಗುತ್ತದೆ, ದಣಿವು ಕಡಿಮೆ ಮಾಡಿ ನಮ್ಮ ದೇಹಕ್ಕೆ ಚೈತನ್ಯವನ್ನು ನೀಡುತ್ತೆ. ಹಾಗಾದರೆ ಈ ಪ್ರಾಣಮುದ್ರೆ ಮಾಡೋದು ಹೇಗೆ? ಪ್ರಾಣಮುದ್ರೆ ಅಂದ್ರೇನು? ಈ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಾನು ನಿಮ್ಮ ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಯೋಗ ಮುದ್ರೆ ಡೇ 7, ಚಿಕಿತ್ಸಾತ್ಮಕ ಮುದ್ರೆಗಳು ಡೇ 3. ಇವತ್ತು ನಾನು ಪ್ರಾಣಮುದ್ರೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಾಣಮುದ್ರೆ ಮಾಡೋದ್ರಿಂದ ಏನೆಲ್ಲ ನಮ್ಮ ದೇಹಕ್ಕೆ ಪ್ರಯೋಜನಗಳಿವೆ? ಅದಕ್ಕೂ ಮೊದಲು ಪ್ರಾಣಮುದ್ರೆ ಮಾಡೋದು ಹೇಗೆ? ಪ್ರಾಣಮುದ್ರೆ ನಮ್ಮ ಹೆಬ್ಬೆಟ್ಟಿನ ತುದಿಯಿಂದ ಉಂಗುರದ ಬೆರಳಿನ ತುದಿ ಹಾಗೂ ಕಿರುಬೆರಳಿನ ತುದಿಯನ್ನು ಮೃದುವಾಗಿ ಸ್ಪರ್ಶಿಸಿದಾಗ ಆಗುವಂತಹ ಸರಳ ಯೋಗದ ಮುದ್ರೆಯೇ ಪ್ರಾಣಮುದ್ರೆ. ಇದನ್ನು ಪ್ರತಿದಿನ 30 ನಿಮಿಷ ಅಭ್ಯಾಸ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳನೇ ಪರಿಣಾಮಕಾರಿಯಾಗಿದೆ. ಸ್ನೇಹಿತರೆ, ಪ್ರಾಣಮುದ್ರೆ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ? ಪ್ರಾಣಮುದ್ರೆ ಮಾಡೋದ್ರಿಂದ ಕಡಿಮೆ ರಕ್ತದ ಒತ್ತಡ ಸರಿಯಾಗುತ್ತದೆ, ಕಣ್ಣಿಗೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತದೆ. ಸ್ನೇಹಿತರೆ, ಕಂಪ್ಯೂಟರ್, ಲ್ಯಾಪ್ಟಾಪ್ ಹೆಚ್ಚಾಗಿ ಓದೋದ್ರಿಂದ ಅಥವಾ ತಲೆಗೆ ಸರಿಯಾಗಿ ಎಣ್ಣೆ ಹಾಕ್ತಿರೋದ್ರಿಂದ ಕಣ್ಣು ಉರಿ ಬರೋದು ಅಥವಾ ದೂರದೃಷ್ಟಿ, ಕೆಲವು ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಸ್ಪೆಕ್ಟ್ ಹಾಕೋದನ್ನು ನಾವು ಗಮನಿಸಿರ್ತೀವಿ. ಈ ಥರ ಏನೇ ಸಮಸ್ಯೆಗಳಿದ್ದರೂ, ಕಣ್ಣಿಗೆ ಸಂಬಂಧಪಟ್ಟಂತಹ ಏನೇ ಸಮಸ್ಯೆಗಳಿದ್ದರೂ ಪ್ರಾಣಮುದ್ರೆ ಮಾಡೋದ್ರಿಂದ ಖಂಡಿತ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ. ಅಲ್ಲದೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೈಹಿಕವಾಗಿ ಮಾನಸಿಕವಾಗಿ ಗಟ್ಟಿಗೊಳಿಸುತ್ತದೆ. ನಮ್ಮ ದೇಹದ ದಣಿವನ್ನು ದೂರವಾಗಿಸಿ ದೇಹಕ್ಕೆ ಚೈತನ್ಯವನ್ನು ನೀಡುತ್ತದೆ. ಶರೀರಕ್ಕೆ ಬೇಕಾದ ವಿಟಮಿನ್ಗಳು ನಾವು ಪ್ರಾಣಮುದ್ರೆ ಮಾಡೋದ್ರಿಂದ ಸಿಗುತ್ತದೆ. ಕಾಲು ಸೆಳೆತ, ಪಾದಗಳ ನೋವು ವಾಸಿಯಾಗುತ್ತದೆ. ಸಾಮಾನ್ಯವಾಗಿ ತುಂಬ ಓಡಾಡಿದಾಗ ಅಥವಾ ಸ್ವಲ್ಪ ಏಜ್ಡ್ ಪರ್ಸನಲ್ಲಿ ಮಂಡಿ ನೋವು, ಕೈಕಾಲು ನೋವು ಈ ಥರನ ಗಮನಿಸ್ಬೋದಾಗಿದೆ. ಪ್ರಾಣಮುದ್ರೆ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತದೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಚಿಕಿತ್ಸೆಗೋಸ್ಕರ ಯಾವುದೇ ಮುದ್ರೆನ ಅಭ್ಯಾಸ ಮಾಡಿದ ನಂತರ ಪ್ರಾಣಮುದ್ರೆ ಒಂದು 10 ನಿಮಿಷ ಮಾಡೋದ್ರಿಂದ ತುಂಬಾ ಪರಿಣಾಮಕಾರಿ ಅಂತಲೇ ಹೇಳ್ಬೋದು. ಉದಾಹರಣೆಗೆ, ಅಪಾನ ಮುದ್ರೆ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ. ಒಂದು 15ರಿಂದ 20 ನಿಮಿಷ ಅಪಾನ ಮುದ್ರೆ ಮಾಡಿರ್ತೀವಿ. ಅಪಾನ ಮುದ್ರೆ ಮಾಡಿದ ಒಂದು 10 ನಿಮಿಷ ಪ್ರಾಣಮುದ್ರೆ ಮಾಡೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತದೆ. ಅಂದರೆ ಈಗ ಕೆಲವು ಟೈಮಲ್ಲಿ ನಿದ್ರೆ ಬರ್ತಾ ಇರಲ್ಲ, ನಿದ್ರೆಗೋಸ್ಕರ ಜ್ಞಾನ ಮುದ್ರೆ ಮಾಡಿರ್ತೀವಿ. ಜ್ಞಾನ ಮುದ್ರೆ ಮಾಡಿ ಪ್ರಾಣಮುದ್ರೆ ಮಾಡೋದ್ರಿಂದ ಬಹಳ ಪರಿಣಾಮಕಾರಿ. ಸ್ನೇಹಿತರೆ, ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಕೆಲವರು ಉಪವಾಸ ಮಾಡ್ತಾರೆ ಹಬ್ಬ ಹರಿದಿನಗಳಲ್ಲಿ ಅಥವಾ ಏಕಾದಶಿ ಈ ಥರ ಸಂದರ್ಭಗಳಲ್ಲಿ ಉಪವಾಸ ಮಾಡ್ತಾರೆ. ಈ ಥರ ಉಪವಾಸ ಮಾಡಿದಾಗ ತುಂಬಾ ಸುಸ್ತಾಗ್ಬಿಡ್ತಾರೆ. ಕೆಲವರು ಕೆಲಸ ಇರುತ್ತೆ, ಸೊ ಕೆಲಸ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತಾರೆ. ಅಂಥವರು ಒಂದು 10 ನಿಮಿಷ ಪ್ರಾಣಮುದ್ರೆ ಮಾಡೋದ್ರಿಂದ ನಮ್ಮ ದೇಹ ಶಕ್ತಿ, ಚೈತನ್ಯ ಮತ್ತು ದ್ವಿಗುಣಗೊಂಡು ನಮ್ಮ ದೇಹಕ್ಕೆ ಬೇಕಾದಂತಹ ವಿಟಮಿನ್ಗಳು ಸಿಕ್ಕು ಉಪವಾಸದಿಂದ ಆಗುವಂಥ ಆಯಾಸ, ಆಲಸ್ಯ ತಕ್ಷಣ ಪರಿಹಾರ ಆಗುತ್ತದೆ. ಇದು ಬಹಳ ಪರಿಣಾಮಕಾರಿ ಅಂತಲೇ ಹೇಳ್ಬೋದಾಗಿದೆ. ಸ್ನೇಹಿತರೆ, ಪ್ರಾಣಮುದ್ರೆ ಮಾಡೋದ್ರಿಂದ ಅನಾರೋಗ್ಯದವರು ಆರೋಗ್ಯ ಸಂಪನ್ನರಾಗುತ್ತಾರೆ, ಆರೋಗ್ಯವಂತರು ನಿರೋಗಿಗಳಾಗುತ್ತಾರೆ. ಇಷ್ಟೆಲ್ಲ ಬೆನಿಫಿಟ್ ಇರುವಂತಹ ಪ್ರಾಣಮುದ್ರೆನ ಪ್ರತಿದಿನ ನೀವು ಒಂದು 15ರಿಂದ 20 ನಿಮಿಷ ಮಾಡೋದ್ರಿಂದ ಖಂಡಿತ ನಿಮ್ಮ ದೇಹ ಗಟ್ಟಿಗೊಳ್ಳುತ್ತದೆ. ಇದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುವುದರ ಜೊತೆಗೆ ಮಾನಸಿಕ ಒತ್ತಡ, ಆತಂಕ, ನಡುಕ ಎಲ್ಲವನ್ನು ಕಡಿಮೆ ಮಾಡಿ ಏಕಾಗ್ರತೆಯನ್ನು ಕೂಡ ಹೆಚ್ಚಿಸುತ್ತದೆ. ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಇಂತಹ ಉಪಯೋಗಕರ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಮುದ್ರೆಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಗುರುಪೂರ್ಣಿಮೆದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.